SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿರುವಂತಹ ಜಾಹ್ನವಿ ಅವರ ಪೋಷಕರಿದ್ದಾರೆ. ಮಾತನಾಡಿಸ್ತೀನಿ. ಒಂದು ಕ್ಷಣ ಭಾವುಕರಾಗಿದ್ದಾರೆ. ಮಗಳ ಸಾಧನೆಯನ್ನು ಕಂಡು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ತಮಗೂ ಕೂಡ. ಮಗಳ ಸಂಭ್ರಮ ನಿಮ್ಮ ಸಂಭ್ರಮ ಖುಷಿ ಅಂತ ಅನಿಸುತ್ತೆ. ಹೆಂಗಿತ್ತು ತಯಾರಿ? ಅವಳ ತಯಾರಿ ಬಗ್ಗೆ ಮಾತಾಡೋ ಥರನೇ ಇರಲಿಲ್ಲ. ಪ್ರತಿದಿನ 2 ಅವರ್ 2ರಿಂದ 3 ಗಂಟೆ ಕಾಲ ವಿದ್ಯಾಭ್ಯಾಸ ಮಾಡ್ತಾಯಿದ್ಲು. ಸೊ ಅವಳಿಗೇನು ಟ್ಯೂಷನ್ ನೆಸಿಟಿ ಇರಲಿಲ್ಲ. ಅವಳ ಪಾಡಿಗೆ ಅವಳು ಓದ್ಕೋತಾ ಇದ್ಲು. ಎಕ್ಸಾಮ್ ಟೈಮಲ್ಲಿ ಒಂದು 5 to 6 ಅವರ್ಸ್ ನೈಟ್ ಓದ್ತಾ ಇದ್ಲು ಅಷ್ಟೇ. ಡೇ ಟೈಮಲ್ಲಿ ಅವಳು ಯಾವತ್ತೂ ಹೆಚ್ಚಿನ ಪುಸ್ತಕ ಹಿಡ್ದಿದ್ದು ನಾನು ನೋಡಲಿಲ್ಲ. ಸೊ ಅವಳ ಅಚೀವ್ಮೆಂಟ್ ನನಗೆ ತುಂಬ ಖುಷಿಯಾಗಿದೆ. ಅವಳು 620 ಮೇಲೆ 23 ಮೇಲೆ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲಾದರೂ ಬೇರೆ ರೀಸನ್ಗಳಿಂದ 1-2 ಮಾರ್ಕ್ಸ್ ಹೋಗ್ಬೋದನೋ ಅನ್ನೋದೊಂದಿತ್ತು. ಆದರೆ ನನಗೆ ಈ ಖುಷಿಯಾಗಿದೆ. ಟ್ಯೂಷನ್ಗೂ ಕೂಡ ಹೋಗ್ತಾ ಇರಲಿಲ್ಲ, ಓದೋದ್ರ ಬಗ್ಗೆ ಕೂಡ ಅಷ್ಟೇನು ಟೆನ್ಷನ್ ಆಗ್ತಾ ಇರಲಿಲ್ಲ, ಕೂಲ್ ಆ್ಯಂಡ್ ಕಾಮ್ ಆಗಿದ್ದರು. ಸೊ ಇದನ್ನು ರಿಸಲ್ಟ್ಸ್ ನೋಡಿದ ತಕ್ಷಣ ಎಷ್ಟು ಎಕ್ಸೈಟ್ ಅಂತ ಅನ್ನಿಸ್ತಾ ಇತ್ತು, ಮತ್ತು ಹೇಗೆ ಫೀಲ್ ಆಯಿತು ಅಂತ ಆ ಕ್ಷಣ ನನಗೇನಾಯಿತು ಅಂದರೆ, ಅವಳ 13 ವರ್ಷದ ಪರಿಶ್ರಮ ಇದು ಇವಾಗಿಂದ ಸ್ಟಾರ್ಟ್ ಆಗಲ್ಲ, LKGಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 13 ವರ್ಷದ ಪರಿಶ್ರಮ ಈಗ ಅವಳಿಗೆ ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಮುಂದೆ ಈಸ್ ಜಸ್ಟ್ ಬಿಗಿನಿಂಗ್. ಮುಂದೆ ಅವಳು ಏನು ಓದ್ತಾಳೆ, ಏನು ಆಗ್ತಾಳೆ, ಅದು ದೊಡ್ಡ ಸಾಧನೆ ಮಾಡಬೇಕಾಗಿದೆ ಇನ್ನು. ಹಾಗಾಗಿ ಆ ಸಾಧನೆಗೆ ಇದು ಮೊದಲನೇ ಮೆಟ್ಟಿಲು ಅಂತ ಹೇಳ್ಬೋದು ನಾನು. ಸೊ ಮಗಳ ಈ ಸಾಧನೆಯನ್ನು ಕಣ್ತುಂಬಿಸ್ಕೊಂಡು ಭಾವುಕರಾಗ್ತಾ ಇದ್ದೀರಿ. ರಿಸಲ್ಟ್ಸ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು? ಅಳಬೇಕೋ ನಗಬೇಕೋ ಒಂದೂ ಗೊತ್ತಾಗಲಿಲ್ಲ ಅಷ್ಟೇ. ನಿಜನೂ ಸುಳ್ಳು ಅಂತಲೂ ಅದು ಆಗಲಿಲ್ಲ. ಮೇಡಮ್ ಫಸ್ಟಿಗೆ ಹೇಳಿದ್ರು, ಒಟ್ಟಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಕಾಲೇಜ್ಗೆ ಹೋಗಿದ್ಲು. ಅಲ್ಲಿಗೆ ಹೋಗಿ ನೋಡೋಣ ಅಂತ ಹೋಗ್ತಿದ್ವಿ. ಅಷ್ಟರಲ್ಲೇ ಟೀಚರ್ ಫೋನ್ ಮಾಡಿ HOD ಹೇಳಿದರು. ಒಂಥರ ಖುಷಿ ಆಯಿತು. ನಿರೀಕ್ಷೆ ಅಂತಲೇ ರಿಸಲ್ಟ್ಸ್ ಕೂಡ ಬಂದಿದೆ. ಆದರೂ ಆ ರಿಸಲ್ಟ್ಸ್ ನೋಡಿದಾಗ ಆ ಕ್ಷಣ ಲೈಫ್ ಟೈಮ್ ಮರೆಯೋಂಗೆ ಇಲ್ಲ ಅದು. ಸೊ ಆ ಮೂಮೆಂಟ್ ಹೆಂಗಿತ್ತು? ತುಂಬ ಖುಷಿ ಆಯಿತು. ನೋಡಿಲ್ಲ ಸರ್, ಇನ್ನೂ ನೋಡಬೇಕಾಗಿದೆ. ಇನ್ನೂ ಖುಷಿ ಆಯಿತು. ಅವಳು ಕಷ್ಟಪಟ್ಟಿದ್ದಕ್ಕೂ ಒಂದು ಇದು ಸಿಕ್ತು. ಜಾಹ್ನವಿ ಇಷ್ಟು ದಿನ ಮನೆಗೆ ಮತ್ತು ಸ್ಕೂಲ್ಗೆ ಮಾತ್ರ ಗೊತ್ತಿದ್ರು, ಇವತ್ತು ಇಡೀ ಸ್ಟೇಟ್ ನೋಡ್ತಾ ಇದೆ ಜಾಹ್ನವಿನ. ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ತುಂಬ ಪ್ರೌಡ್ ಆಗುತ್ತೆ ಸರ್, ಹೇಳೋಕ್ಕಾಗಲ್ಲ, ಅಷ್ಟು ಪ್ರೌಡ್ ಆಗುತ್ತೆ. ಮುಂದೇನು ಮಾಡಿಸ್ಬೇಕು ಮಗಳಿಗೆ? ಅವಳು ಏನು ಇಷ್ಟಪಡ್ತಾಳೋ ಅದು ಮಾಡಲಿ ಸರ್. ನಮ್ದು ಯಾವುದೇ ಥರದ್ದು ಇದಿಲ್ಲ. ಅವಳಿಗೆ ಫೋರ್ಸಬಲ್ ಅಂತೂ ಯಾವುದೂ ಇಲ್ಲ. ಅವಳಿಗೆ ಏನು ಇಷ್ಟನೋ ಅವಳಿಗೆ ಹೋಗಲಿ, ಅದಕ್ಕೆ ನಾವು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ. ಏನು ಓದ್ತಾಳೋ ಓದಲಿ, ಓದಿಸೋಣ. ಅಲ್ಲ, ಜಾಹ್ನವಿ ಕೂಡ ಆಗಲೇ ಹೇಳ್ತಾ ಇದ್ರು, ಓದೋದ್ರ ಬಗ್ಗೆ ಜಾಸ್ತಿ ಏನು ಟೆನ್ಷನ್ ತೊಗೊತಿರ್ಲಿಲ್ಲ, ಪ್ಯಾನಿಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿ. ಅಷ್ಟೊಂದು ಕೂಲ್ ಆ್ಯಂಡ್ ಕಾಮ್ ಹೆಂಗೆ ಅಂತ ಸುಮಾರು ಜನ ತಲೆ ಕೆಡಿಸ್ಕೊಳ್ಳುವಂಥದ್ದು, ಟೆನ್ಷನ್ ತೊಗೊಳ್ಳೋದು, ಮಗದೊಂದು ಮಾಡ್ಕೊಳ್ತಾ ಇದ್ರು. ನಮಗೆ ಟೆನ್ಷನ್ ಆಗ್ತಿತ್ತು ಹೊರತು ಅವಳಿಗೆ ಟೆನ್ಷನ್ ಆಗ್ತಿರ್ಲಿಲ್ಲ ಸರ್. ಅವಳು ಆರಾಮಾಗೇ ಇರ್ತಿದ್ಲು. ಮುಂಚೆಯಿಂದನೂ ಅಷ್ಟೇ ಅವಳಿಗೆ ಎಷ್ಟು ಬೇಕೋ ಅಷ್ಟು ಓದೋದು, ಎಷ್ಟು ಬೇಕೋ ಅಷ್ಟಿದು. ಬಟ್ ರಾತ್ರಿ ಹೊತ್ತು ಮಾತ್ರ ಓದ್ತಿದ್ಲು, ಬೆಳಗ್ಗೆ ಹೊತ್ತು ಮಾತ್ರ ಓದ್ತಿರ್ಲಿಲ್ಲ. ಏನು ಮಾಡಿದ್ರೂ ಓದ್ತಿರ್ಲಿಲ್ಲ ಅವಳಿಗೆ. ಇನ್ನು ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳ ನಾಲೆಡ್ಜು ಡೆವಲಪ್ ಆಗಿದ್ದು ಎಲ್ಲಿಂದ ಅಂದರೆ ಸ್ಕೂಲ್ ಟೀಚರ್ಸಿಂದ. ಅದ್ರ ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲ ಅವಳಿಗೆ ಡೌಟ್ ಕೇಳ್ತಿದ್ರು. ಹಾಗಾಗಿ ಅವಳು ಬೇರೆಯವ್ರಿಗೆ ಆನ್ಸರ್ ಮಾಡೋದ್ರಲ್ಲಿ ಅವಳ ಆನ್ಸರಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಅವಳು ಅತಿ ಹೆಚ್ಚಿನ ವಿದ್ಯಾಭ್ಯಾಸನ ಪಡ್ಕೊಂಡಿದ್ದಾಳೆ ಅಂತ ನಾನು ಹೇಳಬಲ್ಲೆ. ಇದು ಜಾಹ್ನವಿ ಅವರ ಪೋಷಕರ ಮಾತು. ಅವರು ಕೂಡ ಖುಷಿಯ ಕ್ಷಣಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓದೋದ್ರ ಬಗ್ಗೆ ಆಸಕ್ತಿ ಇತ್ತು, ಹೆಚ್ಚಿನ ಗಮನ ಕೊಡ್ತಾ ಇದ್ರು. ಆದರೆ ಆ ಓದು ಒಂದು ರೀತಿಯಲ್ಲಿ ಅದು ಟೆನ್ಷನ್ಗೆ ಒಳಗಾಗಬಾರ್ದು, ಅಷ್ಟು ಈಸಿಯಾಗಿ ಅವರು ಓದ್ತಾ ಇದ್ರು. ಹೆಚ್ಚೇನು ಟೆನ್ಷನ್ ತೊಗೊಳ್ತಾ ಇರಲಿಲ್ಲ, ಪ್ಯಾನಿಕ್ ಆಗ್ತಾ ಇರಲಿಲ್ಲ, ಈಸಿಯಾಗಿ ಓದ್ಕೊಳ್ತಾ ಇದ್ರು. ಸೊ ಅದೇ ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಬಂದು ನಿಲ್ಲಿಸಿದೆ ಅನ್ನುವಂತಹ ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ವಿಡಿಯೋ ಜರ್ನಲಿಸ್ಟು ಲೋಕೇಶ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.